ನಾವಿವಾಗ ಹಳೇಬೀಡು ಹೊಯ್ಸಳೇಶ್ವರ ದೇವಸ್ಥಾನದಲ್ಲಿದ್ದೀವಿ. ನನ್ನ ಜೊತೆ ಮಧು ಅವರು ಕೂಡ ಇದ್ದಾರೆ. ಈ ದೇವಸ್ಥಾನ ಸುತ್ತಲೂ ಕೂಡ ಒಂದು ಕೋಟೆ ಇತ್ತು. ಆ ಕೋಟೆ ಇವಾಗ ಎಲ್ಲಿದೆ ಅಂತ ನಾವು ನೋಡಬೇಕಾಗಿದೆ. ಮಧು ಅವರು ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಕೊಡ್ತಾರೆ. ಮಧು ಅವರು, ಈ ಕೋಟೆ ನೀವು ನೋಡಿದ್ರಿ, ಇಲ್ಲೂ ನೋಡಿದ್ದೀರಾ? ಹೌದು. ನಾನು ನೀವು ಮೊದಲೇ ತಿಳಿಸ್ದಂಗೆ ಅದು ಏನು ಬೋರಿಂಗ್ ಇವರಿದ್ದಾರೆ, ನಮ್ಮ ಬೆಂಗಳೂರು ಕಮಿಷನರ್ ಏನು ಆಗಿದ್ರು ಬ್ರಿಟಿಷ್ ಕಾಲದಲ್ಲಿ. ಹೌದು. ಅವ್ರು ಈಸ್ಟರ್ನ್ ಎಕ್ಸ್ಪೀರಿಯನ್ಸ್ ಅಂತ ಏನು ಬುಕ್ ಬರೆದು ಅಂತ ಹೇಳಿದ್ನಲ್ಲ, ಅದರಲ್ಲಿ ಏನು ವಿಜಯನಗರ ಮತ್ತು ಹೊಯ್ಸಳ ಇದ್ರ ಬಗ್ಗೆ ಅವರು ಹಿಸ್ಟ್ರಿಯನ್ನು ಭಾಳ ಚೆನ್ನಾಗಿ ಬರೆದಿದ್ದಾರೆ, ಫುಲ್ ಇಂಡೆಪ್ತ್ ಇದು ಮಾಡಿ. ಅದಕ್ಕೆಲ್ಲ ಮುಸ್ಲಿಂ ಕ್ರಾನಿಕಲ್ಸ್ ಅನ್ನು ಅವರು ವ್ಯೂವಲ್ಲಿ ಹೆಂಗೆ ಆಯಿತು, ಹಿಂಗೆ ಅಟ್ಯಾಕ್ ಮಾಡಿದೆ ಅಂತೆಲ್ಲ ಅವರು ಏನು ಮುಸ್ಲಿಂ ಇವರು ಏನು ಅವ್ರ ಬರಹಕಾರ ಏನು ಇತಿಹಾಸಕಾರರು ಇದ್ದಾರಲ್ಲ, ಅವರು ಕೆಲವು ಬರೆದಿದ್ದೆಲ್ಲ ಅದನ್ನೆಲ್ಲ ಅವ್ರು ಮ್ಯಾನುಸ್ಕ್ರಿಪ್ಟ್ಸ್ ಎಲ್ಲ ತೊಗೊಂಡು ಟ್ರಾನ್ಸ್ಲೇಟ್ ಮಾಡಿ ಅವ್ರ ಪಾಯಿಂಟ್ ಆಫ್ ವ್ಯೂ ಎಲ್ಲ ಹಾಕಿದ್ರು. ಅದರಲ್ಲಿ ಏನೋ ಸ್ಟಾರ್ಟಿಂಗ್ ಏನು ಮಲ್ಲಿಕಾ ಫಸ್ಟ್ ಶುರು ಬಂದ ಅಟ್ಯಾಕ್ ಮಾಡಿದಾಗ ಇಲ್ಲಿ ಅವರು ಕೋಟೆನೇ ನೋಡಿ ಅದು ತುಂಬ ಒಳ್ಳೆ ಸ್ವರ್ಗ ನೋಡೋಕೆ ಆಗ್ತಂತೆ. ಸೊ ಅಷ್ಟು ಸುಂದರವಾಗಿತ್ತು ಅಂತ ಹೇಳಿ ಇತ್ತು. ಸೊ ಅದಾದಮೇಲೆ ಇವರು ಏನು ಅಟ್ಯಾಕ್ ಅಂದರೆ ಶರಣಾಗತಿ ಆಗ್ತಾರೆ. ಫಸ್ಟ್ ಅಟ್ಯಾಕ್ ಬಂದಾಗ ಮಲ್ಲಿಕಾಫರ್ ಅಟ್ಯಾಕ್ ಮಾಡಿ ಶರಣಾಗತಿ ಆಗಿ ಜಿನೋರ ಅಂದ್ಬಿಟ್ಟು ಏನು ಬೇಕಾದ್ರೆ ತೊಗೊಂಡೋಗು ಅಂತಂದು ಅವರು ರಾಜ ಆದ್ಮೇಲೆ ಎಲ್ಲ ಕೊಡ್ತಾರೆ. ಸೊ ಅದಾದಮೇಲೆ ಖಿಲ್ಜಿ ಟೈಮಲ್ಲಿ ಅಲ್ಲಿಗೆ ಇದಾಗುತ್ತೆ, ಏನು ಇದಾಗಲ್ಲ, ಏನು ಧ್ವಂಸ ಏನಾಗಲ್ಲ, ಬಟ್ ಎಲ್ಲ ವೆಲ್ತೆಲ್ಲ ಹೋಗುತ್ತೆ. ಸೆಕೆಂಡ್ ಟೈಮು ಮೊಹಮ್ಮದ್ ತುಘಲಕ್ ಅವರು ಅಧಿಕಾರಕ್ಕೆ ಬಂದಾಗ ಅಟ್ಯಾಕ್ ಆಗುತ್ತೆ. ಅಟ್ಯಾಕ್ ಫುಲ್ ಎಲ್ಲ ಎಂಥ ಡಿಸ್ಟ್ರಕ್ಷನ್ನು. ಸೊ ಅವಾಗ ಕೋಟೆ ಎಲ್ಲ ಇತ್ತು, ಅದೆಲ್ಲ ಇದು ಒಂದು ಕೈಂಡ್ ಆಫ್ ಸ್ವಲ್ಪ ಡಿಫೆನ್ಸ್ ಎಲ್ಲ ಮಾಡಿದರು ಅಂಥದ್ದೆಲ್ಲ ಉಲ್ಲೇಖ ಎಲ್ಲ ಇದೆ. ಸೊ ಆ ಕೋಟೆಯಲ್ಲಿ ನಾನು ಆ ಬುಕ್ಕಲ್ಲಿ ಅವ್ರು ವರ್ಣಿಸಂಗೆ ಇಷ್ಟು ಸುಂದರವಾಗಿ ದೇವಸ್ಥಾನ ಎಲ್ಲ ಮಾಡಿದಾರಲ್ಲ, ಹಂಗೆ ಕೋಟೆ ಸಹ ತುಂಬ ಸೂಪರಾಗಿ ಮಾಡಿರ್ಬೋದಲ್ಲ, ಎಲ್ಲಿರ್ಬೋದು ಅದು ಅಂತ ನಾನು ಹುಡುಕಿದಾಗ ಒಂದಿನ ಹೀಗೆ ಹುಡುಕ್ಬೇಕಾದ್ರೆ ಸಿಕ್ತು ನನಗೆ. ಆ್ಯಕ್ಚುಲಿ ಸ್ಟಿಲ್ ಇದೆ ಅದು, ನಿಮಗೆ ಇವತ್ತು ತೋರಿಸ್ತೀನಿ ನಾನು. ಹಾಗಿದ್ರೆ ಮಧುವ್ರ ಜೊತೆ ಆ ಕೋಟೆನ ನೋಡೋಣ ಬನ್ನಿ. ದೇವಸ್ಥಾನದ ಎಡಭಾಗದಲ್ಲೇ ಒಂದು ದೊಡ್ಡ ಕೆರೆ ಇದೆ. 900 ಎಕರೆ ವಿಸ್ತೀರ್ಣ ಇರುವಂಥ ಒಂದು ಕೆರೆ ಅದು. ದ್ವಾರ ಸಮುದ್ರ. ಆ ಕೆರೆ ಹೆಸರು ದ್ವಾರ ಸಮುದ್ರ ಅಂತ. ಆ ಮಧು ಅವರು ಅದನ್ನು ಕೋಟೆ ಇದ್ರೆ ಕೆರೆ ಅಕ್ಕಪಕ್ಕದಲ್ಲೇ ಇರಬೇಕು ಮತ್ತು ಅಲ್ಲೇ ಕಂದಕ ಇರಬೇಕು ಅನ್ನೋ ರೀತಿಯಲ್ಲಿ ಹುಡ್ಕೊಂಡು ಹೋಗಿದ್ದು ಅಲ್ವಾ? ಆ ರೀತಿ ಫೌಂಡೇಶನ್ ಅಲ್ಲಿದೆ. ನಾವೀಗ ಅಲ್ಲಿಂದ ಶುರು ಮಾಡೋಣ. ಹಾಗೆಯೇ ಎಲ್ಲ ಫುಲ್ ಒಂದು ರೌಂಡ್ ಫುಲ್ ಅದು ಕೋಟೆ ಇದೆ, ಅದನ್ನು ನಿಮಗೆ ತೋರಿಸ್ತೇನೆ. ಓಕೆ, ಇಲ್ಲಿ ಕಾಣ್ತಿರೋದೇ ಹಳೇಬೀಡಿನ ಹೊಯ್ಸಳೇಶ್ವರ ದೇವಸ್ಥಾನ. ಸ್ಯಾಟಲೈಟ್ ಇಮೇಜ್ ಅಲ್ಲಿ ನಮಗೆ ಕ್ಲಿಯರ್ ಆಗಿ ಕಾಣುತ್ತೆ. ಈ ಹೊಯ್ಸಳೇಶ್ವರ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿ ಕೋಟೆ ಕೂಡ ಸ್ಯಾಟಲೈಟ್ ಇಮೇಜ್ ಅಲ್ಲಿ ಕ್ಲಿಯರ್ ಆಗಿ ಕಾಣುತ್ತೆ. ಹೊಯ್ಸಳೇಶ್ವರ ದೇವಸ್ಥಾನ ಇಲ್ಲಿದೆ. ಇದು ಹೊಯ್ಸಳೇಶ್ವರ ದೇವಸ್ಥಾನದಿಂದ ಹಾಸನ ಹೋಗೋ ದಾರಿ. ಅಲ್ಲಿ ನಮ್ಗೆ ಇಲ್ಲಿ ಕಾಣ್ತಾ ಇರೋದು, ಈ ಸರ್ಕಲ್ ಆಗಿ ಕಾಣ್ತಾ ಇರೋದು ಕೋಟೆಯ ಕಂದಕ. ಇದು ಅಲ್ಲಲ್ಲಿ ಕೋಟೆ ಗೋಡೆ ಕೂಡ ಇನ್ನೂ ಉಳಿದಿದೆ. ಇಲ್ಲಿ ಸ್ಥಳೀಯರ ಹತ್ರ ಮಾತಾಡಿದಾಗ ಅವ್ರು ಹೇಳಿದ್ದು, JCB ಬರೋವರೆಗೂ ಕೋಟೆ ಮುಕ್ಕಾಲ್ ಭಾಗ ಉಳಿದಿತ್ತಂತೆ. JCBಗಳು ಬರ್ಲಿಕ್ಕೆ ಶುರು ಆದ್ಮೇಲೆ ಜಾಸ್ತಿನೇ ಕೋಟೆಯನ್ನು ಬೀಳಿಸಿದ್ದಾರೆ. ಹೊಯ್ಸಳೇಶ್ವರ ದೇವಸ್ಥಾನದ ಒಂದು ಕಡೆ ನಮ್ಗೆ ಕಾಣ್ತಿರೋದು ದ್ವಾರ ಸಮುದ್ರ ಕೆರೆ. ಇದು ಆ ಕೆರೆ ಪಕ್ಕದಲ್ಲೇನೆ ಈ ರೀತಿ ಏನ್ ಸರ್ಕಲ್ ಆಗಿ ಕಾಣ್ತಾ ಇದೆ, ಅದೇನೆ ಕೋಟೆ ಭಾಗ. ಈ ವಿಡಿಯೋದಲ್ಲಿ ನಾವು ಎಲ್ಲೆಲ್ಲಿ ನಿಂತು ಮಾತಾಡ್ತೀವಿ ಆ ಎಲ್ಲಾ ಜಾಗಗಳ ಗೂಗಲ್ ಮ್ಯಾಪ್ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಏನು ಇದು ನೋಡ್ತಾ ಇದೀವಲ್ಲ, ಇದು ನೋಡಿ ಅಲ್ಲಿ ಹೆಂಗೆ ಬೇಲೂರಲ್ಲಿ ಸುತ್ತ ಏನೊಂದು ಗೋಡೆ ಥರ ನಿಲ್ಲಿಸಿದ್ದಾರೆ, ಗೋಪುರ ಹಾಕಿ ಒಂದು ವಾಲ್ ಅಂತ ಹೇಳ್ತಾರಲ್ಲ, ಸುತ್ತ ದೇವಸ್ಥಾನ ಸುತ್ತ ವಾಲ್, ಆ ಥರ ಇಲ್ಲಿ ಹಳೇಬೀಡಿಗೂ ಸಹ ಇತ್ತು ನೋಡಿ. ಇದು ಇಷ್ಟು ಉಳಿದಿದೆ ಅಷ್ಟೇ ಈಗ. ಇದು ಸಹ ನಾರ್ಮಲಿ ಜನಗಳು ಯಾವುದು ಬಿಡಲ್ಲ, ಕಲ್ಲುಗಳು ಏನೋ ಪುಣ್ಯಕ್ಕೆ ಉಳಿದಿದೆ. ಇದೇನು ನಾವು ನೋಡ್ತಾ ಇದ್ದೀವಿ ಇಂಟರ್ನಲ್ ವಾಲ್. ದೇವಸ್ಥಾನ ಯಾವ ದೇವಸ್ಥಾನಗಳಿಗೆ ಹೋದ್ರೆ ನಾರ್ಮಲಿ ಇಂಟರ್ನಲ್ ವಾಲ್ ಅಂತ ಇರುತ್ತಲ್ಲ, ಅದು ಇದು ಆ ಕಲ್ಲುಗಳು. ಸೊ ಇದೇ ಥರ ಕಲ್ಲುಗಳು ಕೋಟೆಗೂ ಸಹ ಯೂಸ್ ಮಾಡಿರ್ತಾರೆ. ಸೊ ಆ ಕೋಟೆದು ಭಾಗ ಯಾವುದು ನೆಕ್ಸ್ಟ್ ತೋರಿಸ್ಕೊಂಡು ಹೋಗ್ತೀನಿ. ಫೌಂಡೇಶನ್ ಮಾತ್ರ ನಾನು ಅಬ್ಸರ್ವ್ ಮಾಡಿ ನೋಡಿದ್ದೆ, ಫೌಂಡೇಶನ್ ಇದೆ, ನಾನು ಈಗ ತೋರಿಸ್ತೇನೆ ನೋಡಿ. ಬೇಕಾದ್ರೆ ಅಲ್ಲಿ ಹೊಯ್ಸಳೇಶ್ವರ ದೇವಸ್ಥಾನ ಇದೆ. ಅದರ ಈ ಕಡೆ ನೋಡಿ ಕೆರೆ, ಈ ಕಡೆ ಮುಖ ನೋಡಿದ್ರೆ ಇಲ್ಲಿ ಈ ಕಡೆ ಕೆರೆ ಕಾಣುತ್ತೆ, ದ್ವಾರ ಸಮುದ್ರ ಕೆರೆ ಕಾಣುತ್ತೆ. ಸೊ ಈ ಕೆರೆ ಒಂದು ನ್ಯಾಚುರಲ್ ಡಿಫೆನ್ಸ್, ಯಾರೇ ಅಟ್ಯಾಕ್ ಅವ್ರು ಬಂದರೂ ಅದು ಡಿಫೆನ್ಸ್ ಇರ್ತಿತ್ತು. ಇಲ್ಲಿ ಏನು ನೋಡ್ತೀವಿ, ಇದು ಕೋಟೆ ಇದೆ. ಆ್ಯಕ್ಚುಲಿ ಇದು ಮೊದಲು ಕೋಟೆ ಇತ್ತು, ಈಗ ಫೌಂಡೇಶನ್ ಮಾತ್ರ ಬೇಕು. ಕಲ್ಲುಗಳು ನೋಡಿ, ಇಲ್ಲೆಲ್ಲ ಕಲ್ಲುಗಳೆಲ್ಲ ಕಾಣುತ್ತೆ. ಹೀಗೆ ಬೇಕಾದ್ರೆ ನೋಡಿದ್ರೆ ಬುರ್ಜು ಎಲ್ಲ ಕಾಣುತ್ತೆ. ಇದು ಇಲ್ಲಿ ಏನೂ ಇಲ್ಲ, ಜಸ್ಟ್ ಫೌಂಡೇಶನ್ ಮಾತ್ರ ಇದೆ. ಬಟ್ ಮುಂದೆ ಅಲ್ಲಿ ಹೋಗ್ತಾ ಇನ್ನೊಂದು 1 ಕಿಲೋಮೀಟರ್ 2 ಕಿಲೋಮೀಟರ್ ಹೋದರೆ ಗೋಡೆ ಎಲ್ಲ 10 ಫೀಟ್ ಆ ಥರ ಎಲ್ಲ ಕಲ್ಲುಗಳಿಲ್ಲ, ಬರೀ ಮಣ್ಣಿನ ಗೋಡೆ ಇದೆ. ಕಲ್ಲುಗಳೆಲ್ಲ ಜನಗಳೆಲ್ಲ ಎತ್ಕೊಂಡು ಹೋಗಿದ್ದಾರೆ, ಅವರು ಮನೆ ಕಟ್ಟಕ್ಕೆ ಫೌಂಡೇಶನ್ಗೆಲ್ಲ ಎತ್ಕೊಂಡು ಹೋಗಿರ್ತಾರೆ. ಸೊ ಮಣ್ಣಿನ ಗೋಡೆ ಇದೆ, 10-15 ಫೀಟ್ ಹತ್ರ ಇದೆ. ಅದನ್ನ ಮುಂದೆ ನೋಡೋಣ. ಸೊ ಹೀಗೆ ನೋಡ್ತಾ ಹೋಗೋಣ ಹೇಗಿದೆ ಅಂತ ನಾನು ತೋರಿಸ್ತೀನಿ. ಕಂದಕನೂ ಇದೆಯಲ್ಲಿ, ಅಲ್ಲಿ ಕಂದಕನೂ ಇದೆ. ಹೌದು, ಇದು ಇಲ್ಲಿ ಕಂದಕ ನೆಸಿಟಿ ಇರಲ್ಲ, ಯಾಕಂದರೆ ಕೆರೆ ಇದೆಲ್ಲ, ಹಂಗಾಗಿ ಇಲ್ಲಿ ನೆಸಿಟಿ ಇಲ್ಲ. ಸೊ ಇಲ್ಲಿ ಕೋಟೆ ಮಾತ್ರ ಫೌಂಡೇಶನ್ ನೋಡಿ, ಕಲ್ಲುಗಳೆಲ್ಲ ಕಟ್ ಮಾಡಿರೋ ಕಲ್ಲುಗಳೆಲ್ಲ ಇದೆ ಇಲ್ಲೆಲ್ಲ, ಪೀಸ್ ಮಾಡಿರೋದು, ಇದು ಮಾಡಿರೋದು, ಕ್ಲೀನ್ ಮಾಡಿರೋದು. ಇದು ಪ್ರಾಪರ್ ಎಂಟ್ರೆನ್ಸ್ ಥರನೇ ಇದೆ. ಪ್ರಾಪರ್ ಎಂಟ್ರೆನ್ಸ್ ಥರ ಇದೆ. ಇಲ್ಲೇ ಕೋಟೆ ಕಾಣ್ತಾ ಇದೆ. ಇದು ಫೌಂಡೇಶನ್ ಅಲ್ವಾ? ಫೌಂಡೇಶನ್ ಬೇಸ್ ಅಷ್ಟೇ, ಮೇಲೆಲ್ಲ ಹೋಗಿದೆ ಇದೆಲ್ಲ, ಏನಿಲ್ಲ.
ಬೇಸ್ ಬಟ್ಟು ಗೊತ್ತಾಗುತ್ತೆ ಕೋಟೆ ಇತ್ತು ಅಂತೇಳಿ ನಿಮಗೆ ಬೇಸ್ ಗೊತ್ತಾಗುತ್ತೆ. ಹೌದು, ಅಲ್ಲೇ ಹೊಯ್ಸಳೇಶ್ವರ ಹೊಯ್ಸಳೇಶ್ವರ ದೇವಸ್ಥಾನ ಅಲ್ಲೇ. ಬಹುಶಃ ಇದು ಎಂಟ್ರೆನ್ಸ್ ಅನ್ಸುತ್ತೆ. ಇಲ್ಲೊಂದು ಬುರ್ಜಿ ತರ ಇದೆ, ಒಂಥರ ಸೆಮಿ ಸರ್ಕಲ್ ಇದರಲ್ಲಿ ಬುರ್ಜಿ ತರ ಇದೆ. ಹೌದು. ಸೊ ಇದು ಬಹುಶಃ ಒಂದು ಸಣ್ಣ ಎಂಟ್ರೆನ್ಸ್ ಅನ್ಸುತ್ತೆ ಒಳಗಡೆ ಕೆರೆಯಿಂದ ಈ ಕಡೆ ಹೋಗ್ಲಿಕ್ಕೆ. ಕೋಟೆ ಅವಶಿಷ್ಟ ಎಲ್ಲ. ಹೌದು, ಎಲ್ಲ ಬೇಸ್ ಅಷ್ಟೇ, ಎಲ್ಲ ಹಾಂ, ಹೋಗಿ ಮಾತ್ರ ಉಳಿದಿದೆ ಅಷ್ಟೇ. ಇದು ದೇವಸ್ಥಾನದಿಂದ ಬರುತ್ತಲ್ಲ ಎಸ್, ಸ್ಟಾರ್ ಶೇಪ್ ಇದೆ. ಸೊ ಅಲ್ಲಿಂದ ಕೋಟೆ ಹುಡ್ಕೊಂಬಂದು ಒಂದು ದೇವಸ್ಥಾನ ಥರನೇ ಈ ಹೊಯ್ಸಳೇಶ್ವರ ದೇವಸ್ಥಾನ ಕ್ಯಾಂಪಸ್ ಒಳಗಡೆನೆ, ಕಾಂಪೌಂಡ್ ಒಳಗಡೆನೆ ಈ ಥರ ಇದೆ. ನೋಡಲಿಕ್ಕೆ ದೇವಸ್ಥಾನ ಥರನೇ ಇದೆ. ಇಲ್ಲಿ ಕೆಳಗೆ ಸ್ಟಾರ್ ಶೇಪ್ ಇದೆ, ಒಂದು ಕೆಲವು ವಿಗ್ರಹಗಳು ಅಲ್ಲಲ್ಲಿದೆ. ಸೊ ತುಂಬಾ ದೊಡ್ಡದಿದೆ. ಅದರಲ್ಲಿ ಹೋಗ್ಲಿಕ್ಕಾಗೋದಿಲ್ಲ. ಇಲ್ಲಿ ಸ್ವಲ್ಪ ನೀರೆಲ್ಲ, ಇಲ್ಲಿ ಸ್ವಲ್ಪ ನೀರು ಇದ್ದಂಗಿದೆ ಮತ್ತು ತುಂಬ ಬೆಳ್ಕೊಂಡಿದೆ. ಇದು ಮುಂದೇನೂ ಹೋಗೋಕ್ಕಾಗಲ್ಲ. ನಾವಿನ್ನು ಕೋಟೆ ಅಥವಾ ಕಂದಕ ನೋಡಬೇಕಂದ್ರೆ ಹೊರಗಿಂದ ಹೋಗ್ಬೇಕಾಗತ್ತೆ. ಸೊ ಹೊರಗಿಂದನೇ ಹೋಗಿ ನೋಡೋಣ. ಅದು ಇಲ್ಲಿ ಕಾಂಪೌಂಡ್, ದೇವಸ್ಥಾನ ಕಾಂಪೌಂಡ್ ಅಂತದಲ್ಲ ಇದು. ಹೌದು, ಎಷ್ಟು ಬೇಕಂತಾರೋ. ಇವಾಗ ನಾವು ಹೊಯ್ಸಳೇಶ್ವರ ದೇವಸ್ಥಾನದಿಂದ ಹಾಸನ ಕಡೆ ಹೋಗೋ ದಾರಿಯಲ್ಲಿ ಹೋಗ್ತಾ ಇದ್ದೀವಿ. ಯಾಕಂದರೆ ಅಲ್ಲಿ ಒಳಗಿಂದ ಹೋಗ್ಲಿಕ್ಕೆ ದಾರಿ ಇರಲಿಲ್ಲ, ತುಂಬಾ ಎಲ್ಲ ಬೆಳ್ಕೊಂಬಿಟ್ಟಿತ್ತು. ಅದಕ್ಕೆ ಹೊರಗಡೆ ಮೇನ್ ರೋಡಿಂದ ಹೋಗ್ತಾ ಇದ್ದೀವಿ. ಸೊ ನಾವು ಹಳೆಬೀಡು ದೇವಸ್ಥಾನದಿಂದ ಈ ಕಡೆ ಒಂದು ಅರ್ಧ ಕಿಲೋಮೀಟ್ರ್ ಬಂದು ಈ ಕಡೆ ಬಂದು, ಸೊ ಹಾಸನ ರೋಡಲ್ಲಿ ಕೋಟೆ ಏನು ತುಂಬ ವಿಸ್ತೀರ್ಣವಾಗಿದೆ. ಆ್ಯಕ್ಚುಲಿ ಇಲ್ಲಿ ನೋಡ್ಬೋದು ನೀವು, ಈ ಕಡೆ ಏನು ಎತ್ತರವಾಗಿದೆ ಅಲ್ಲ, ಇದು ಈ ದಿಬ್ಬ ಥರ ಇದೆಯಲ್ಲ, ಇದು ಈ ಸೈಡ್ ಇದು ಬಂದ್ಬಿಟ್ಟು ಕೋಟೆ. ಆ್ಯಕ್ಚುಲಿ ಮಣ್ಣಿನ ಗೋಡೆ ಇದೆಲ್ಲ ಫುಲ್ ಗಿಡ ಮುಚ್ಕೊಂಡಿದೆ. ಅದು ಮಣ್ಣಿನ ಕೋಟೆ, ಅದು ಮಣ್ಣು ಆ್ಯಕ್ಚುಲಿ ಕಲ್ಲಿನ ಕೋಟೆ. ಕಲ್ಲೆಲ್ಲ ಜನಗಳು ಎಲ್ಲ ಎತ್ಕೊಂಡು ಹೋಗಿರ್ತಾರೆ, ಯಾವುದು ಇರಲ್ಲ. ಸೊ ಏನು ಕೆಳಗಡೆ ಏನು ಇಲ್ಲಿ ಜೋಳ ಹಾಕಿದಾರಲ್ಲ ಕೆಳಗಡೆ, ಇದು ಕಂದಕ ಆ್ಯಕ್ಚುಲಿ. ಸೊ ಇದು ನೀರು ನಿಲ್ಲುವಂಥ ಜಾಗ, ಕೆರೆ ತುಂಬಿದಾಗೆಲ್ಲ ಇಲ್ಲಿ ನೀರು ಇದು ಮಾಡ್ತಿದ್ರು. ಸೊ ಇದು ಈ ಕೋಟೆ ಹೀಗೆ ಬಂದು ಹಾಗೆ ಏನು ಅಲ್ಲಿ ಗೋಡೆ ಕಾಣುತ್ತಲ್ಲ, ಹೀಗೆ ಹೋಗಿ ಈ ರೋಡ್ ಮೇಲಿಂದ ಹೋಗಿ, ಆ್ಯಕ್ಚುಲಿ ಈ ರೋಡ್ ಮೇಲೆ ಇತ್ತು ಅನ್ಸುತ್ತೆ ಇದು, ಅದು ತೆಗೆದಿದ್ದಾರೆ. ಏನು ಕಲ್ಲು ಕಂಬಗಳು ಕಾಣುತ್ತಲ್ಲ, ಹಾಗೆ ಹೋಗಿ ಅಲ್ಲಿ ಕಂಟಿನ್ಯೂ ಆಗುತ್ತೆ. ಆಮೇಲೆ ಅಲ್ಲಿಗೆ ಹೋಗಿ ತೋರಿಸ್ತಿದೆ. ಅದಕ್ಕಿಂತ ಮೊದಲು ಒಂದು ಸ್ವಲ್ಪ ಆಚೆ ಹೋಗಿ ಈ ಕೋಟೆನ ಇನ್ನು ಸ್ವಲ್ಪ ಇನ್ನೂ ವಿಸ್ತೀರ್ಣವಾಗಿ ನೋಡೋಣ. ನೀವು ಇಲ್ಲಿ ನೋಡ್ಬೋದು, ಈ ಕಟ್ ಪೀಸ್ ಕಲ್ಲುಗಳಿದೆಲ್ಲ, ಕಟ್ ಮಾಡಿರೋ ಕಲ್ಲುಗಳು, ಕೋಟೆ ಕಲ್ಲುಗಳಿದೆಲ್ಲ, ಈ ಏನು ಉಳಿದಿದೆ ಇದೆಲ್ಲ ಅಂತ ಅವಶೇಷವಾಗಿ ಉಳಿದಿದೆ ಇಷ್ಟು. ಸೊ ಅದು ಅಷ್ಟು ನೀಟಾಗಿ ಕಟ್ ಮಾಡಿಲ್ಲ ಅಂದರೆ ಬಿಟ್ಟೋಗಿದ್ದಾರೆ ಜನಗಳು. ನೋಡಿ ನೋಡ್ಬೋದು ಕಂದಕ, ಅದು ಮೇಲ್ಗಡೆ ಎತ್ತರವಾಗಿರೋದು ಕೋಟೆ. ಆ್ಯಕ್ಚುಲಿ ಮಣ್ಣಿನ ಗೋಡೆ ಎಲ್ಲ, ಇದು ಗಿಡಗಳೆಲ್ಲ ಮುಚ್ಕೊಂಡಿದೆ. ಸೊ ಇದು ತುಂಬ ಏನು ಉಳಿದಿದೆ ಅಲ್ಲ, ಇದು ತುಂಬ ಪ್ರಾಚೀನವಾದದ್ದು. ASIನವರು ಇದನ್ನ ರೆಕಗ್ನೈಸ್ ಮಾಡಿ, ಕೋಟೆ ಅಟ್ಲೀಸ್ಟ್ ಕೋಟೆ ಇದೆ ಅಂತ ರೆಕಗ್ನೈಸ್ ಮಾಡಿ ಏನೋ ಬೋರ್ಡ್ ಹಾಕಿ ಏನೋ ಇದು ಮಾಡಿದೆ. ಜನಗಳು ಏನೋ ಕೆಲವರಿಗೆ ಇದ್ರ ಬಗ್ಗೆ ಆಸಕ್ತಿ ಇದ್ದವರು, ಇಲ್ಲ ಹೊಯ್ಸಳ ಕಾಲದ ಒಂದು ಏನು 12ನೇ ಶತಮಾನದ್ದು ಉಳಿದಿದೆ ಅಂತೇಳಿ ಕೆಲವರು ಬಂದು ನೋಡ್ತಾರೆ. ಮೊದಲೇ ಇದು ತುಂಬ ಏನು ಪ್ರಖ್ಯಾತ ಇದು. ಸೊ ಕೋಟೆ ಸಹ ಇದೆ ಅಂತಂದರೆ ಇದೊಂದು ಆ್ಯಡೆಡ್ ಅಟ್ರಾಕ್ಷನ್ ಆಗುತ್ತೆ. ಇದನ್ನು ಏನು ರೆಕಗ್ನೈಸ್ ಮಾಡಿ ಏನಾದರೂ ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಉಳಿಯುತ್ತೆ. ಇಲ್ಲಿ ನಾವಲ್ಲಿ ಹೊಯ್ಸಳೇಶ್ವರ ದೇವಸ್ಥಾನ ಎದುರುಗಡೆ ಏನು ನೋಡಿದ್ವಿ ಆ ಕೆರೆ ಹತ್ರ, ಅಲ್ಲಿ ಏನು ಬರೀ ಬೇಸ್ ಮಾತ್ರ ಇತ್ತು. ಇಲ್ಲಿ ನೋಡ್ಬೋದು ನೀವು 15-20 ಫೀಟ್ ಹತ್ರ ಇದೆ ಕೋಟೆಯಲ್ಲಿ, ಮಣ್ಣಿದ್ದು ಕೋಟೆ. ಇದು ಎಲ್ಲ ಗಿಡ ಎಲ್ಲ ಮುಚ್ಕೊಂಡಿದೆ. ಇದನ್ನ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ, ಇನ್ನೂ ಉಳಿದಿದೆ 12ನೇ ಶತಮಾನದ್ದು ಕೋಟೆ. ಯಾವುದು ಸರ್ವಸಾಮಾನ್ಯಗೆ 10-12ನೇ ಶತಮಾನದ್ದು ಯಾವುದೂ ಉಳಿದಿಲ್ಲ, ಎಲ್ಲ ಯಾವುದು ಇದು ಮಾಡಿದ್ದು ಅಂತೇಳಿ. ಹೊಯ್ಸಳ ಅದು ಹಳೆಬೀಡಲ್ಲಿ ಒಂದು ಇದೆ ಅಂತಂದರೆ ನಿಮಗೂ ನಿಜವಾಗ್ಲೂ ಆಶ್ಚರ್ಯಕರ ಸಂಗತಿ. ಇದನ್ನ ಸಂರಕ್ಷಿಸಬೇಕು. ನೋಡಿ ಇಲ್ಲಿ ಅಟ್ಲೀಸ್ಟ್ 20 ಫೀಟ್ ಹತ್ರ ಇದೆ ಇದು ಕೋಟೆ. ಕಲ್ಲುಗಳು ಕಾಣುತ್ತೆ, ಕಲ್ಲುಗಳು ಕಾಣುತ್ತೆ ಆ್ಯಕ್ಚುಲಿ. ಮಳೆ ಬರುತ್ತೆ ಅಂತೇಳಿ ನೀವಲ್ಲಿ ಕಾಣ್ಬೋದು. ಇದು ಏನು ಕಲ್ಲು ಕೋಟೆ ಅವಶೇಷ ಕಾಣ್ಬೋದು, ಕಲ್ಲುಗಳು ಜೋಡಿಸಿರೋದು. ಅಲ್ಲಿ ಸಿಗುತ್ತೆ, ಬನ್ನಿ, ತುಂಬ ಆಗ್ತಾ ಇದೆ. ಸೊ ನಾವು ಏನು ಆ ರೋಡಿಂದ, ಹಾಸನ ರೋಡಿಂದ ಏನು ಈ ಕಡೆ ಎಡಗಡೆ ಭಾಗ ಬಂದ್ವಲ್ಲ, ಸೊ ಇಲ್ಲಿ ಕೊನೆ ಎಂಡ್ವರೆಗೂ ಬಂದು ಈಗ ನಿಮಗೆ ಅಲ್ಲಿ ದ್ವಾರಸಮುದ್ರ ಕೆರೆ ಕಾಣುತ್ತೆ. ಸೊ ಕೋಟೆ ಇಲ್ಲಿಗೆ ಎಂಡ್ ಆಗುತ್ತೆ. ಇಲ್ಲಿಂದ ಅಂದರೆ ಇಲ್ಲಿ ಎಂಡ್ ಆಗುತ್ತೆ ಅಂತಂದ್ರೆ ಅದು ಇಲ್ಲಿಗೆ ಬಂದು ಮತ್ತೆ ಪುನಃ ಏನು ನೋಡ್ಬೋದು, ನಾವು ಏನು ನೋಡ್ತಿದ್ವಲ್ಲ ಕೆಳಗಡೆ ಕಲ್ಲುಗಳು ನೋಡ್ಬೋದು. ಇಲ್ಲಿ ಬುರ್ಜು ಇದು ಆ್ಯಕ್ಚುಲಿ, ಏನು ಈಗ ರೌಂಡ್ ಬುರ್ಜು ಬರುತ್ತಲ್ಲ, ಅದು ಆ ಬುರ್ಜಿದು ಕಲ್ಲುಗಳನ್ನ ನೋಡ್ಬೋದು, ಶೇಪ್ ಕೊಟ್ಟಿದ್ದಾರೆ ಇದು. ಹಾಗೆಯೇ ಏನು ಬೇಲಿ ಕಾಣುತ್ತಲ್ಲ, ಬೇಲಿ ಈಗ ಹೋಗಿ ಅಲ್ಲೊಂದು ಬುರ್ಜು ಕಾಣುತ್ತೆ. ಹಾಗೆಯೇ ಹಿಂಗೆ ಹೋಗಿ ಅಲ್ಲೆಲ್ಲ ನೋಡಿ, ಅದೆಲ್ಲ ಬೇಲಿ ಥರ ಕಾಣುತ್ತಲ್ಲ, ಇದು ಎತ್ತರ ಗಿಡಗಳೆಲ್ಲ ಕಾಣುತ್ತೆ, ಅದೆಲ್ಲ ಆ್ಯಕ್ಚುಲಿ ಕೋಟೆ. ಅದು ಕೊನೆವರೆಗೂ ಹೋಗಿ ಹೊಯ್ಸಳೇಶ್ವರ ದೇವಸ್ಥಾನವರೆಗೂ ಹೋಗುತ್ತದು. ಈಗ ನೆಕ್ಸ್ಟು ಏನು ನಾವು ಬಂದ್ವಲ್ಲ ರೋಡಿಂದು ಆಚೆ ಮುಖದಲ್ಲಿ ಹೋಗೋಣ. ಅಲ್ಲಿ ಇನ್ನೂ 10-15 ಅಡಿ
ಗೋಡೆ ಇದು ಕೋಟೆ ಇದೆ. ಆ ಕೋಟೆ ಮೇಲ್ಗಡೆಯಿಂದನೂ ಹೋಗ್ಬೋದು, ನಡ್ಕೊಂಡು ಹೋಗ್ಬೋದು. ಹೋಗೋಣ ಈಗ. ಏನು ನಾವೀಗ ಹಾಸನ್ ಏನು ರೋಡ್ ಇದೆ ಅದ್ರದ್ದು ಎಡಭಾಗ ಹೋಗಿ ಆ ಕಡೆ ನೋಡ್ಕೊಂಬಂದು ಕೋಟೆನ ಎಕ್ಸ್ಪ್ಲೋರ್ ಮಾಡ್ಕೊಂಬಂದು, ಇವಾಗ ಬಲಭಾಗ ಅಟ್ಲೀಸ್ಟ್ ಇದೊಂದು ಇದರಿಂದ ಹಿಡ್ಕೊಂಡು ಈ ಹಾಸನ ಹೈವೇಯಿಂದ ಆ ಕಡೆ ಚಿಕ್ಕಮಂಗ್ಳೂರು ಟು ಬಾಣಾವರ ಏನು ಹೈವೇ ಇದೆ ಅದಕ್ಕೆ ಕನೆಕ್ಟ್ ಆಗುತ್ತೆ ಕೋಟೆ. ಇದು ಸುಮಾರು ಒಂದು 3-4 ಕಿಲೋಮೀಟರ್ ಇದೆ. ನಿಮ್ಗೆ ಅಲ್ಲಿ ಕಾಣ್ಬೋದು ಗೋಡೆ ಎಲ್ಲ. ಬನ್ನಿ ತೋರಿಸ್ತಾ ನೋಡೋಣ. ಕೋಟೆ ಇದು ಇದೆಲ್ಲ ಕಂದಗಾಯ್ತಲ್ಲ. ನೋಡಿ ಅಲ್ಲಿ ನೋಡ್ಬೋದು 25 ಅಡಿ, ಸುಮಾರು 25 ಅಡಿ ಎತ್ತರ, 25-30 ಅಡಿ ಎತ್ತರ ಇದೆ. ಆ್ಯಕ್ಚುಲಿ ಈ ಸದ್ಯಕ್ಕೆ 20 ಅಡಿ ಕಾಣುತ್ತೆ, ಬಟ್ ಆ್ಯಕ್ಚುಲಿ ಇನ್ನೂ ಎತ್ತರ ಇರುತ್ತೆ. ಆ ಟೈಮಲ್ಲಿ ಬಹುಶಃ ಇನ್ನೂ ಎತ್ತರ ಇರುತ್ತೆ, ಚಿಕ್ಕ ಕಾಣುತ್ತೆ. ಅಟ್ಲೀಸ್ಟ್ 30 ಅಡಿ ಎತ್ತರ ಇತ್ತು ಅನಿಸುತ್ತೆ. ನೋಡ್ಬೋದು ನೀವು ಕೋಟೆ ಅದು ಗೋಡೆ. ಮತ್ತು ನೋಡಿ ಎಲ್ಲ ನಿಲ್ಲಿಸಿದೆ, ಏನು ಕೇರ್ ತಗೊಂತ ಇಲ್ಲ. ಕೇರ್ ತಗೊಂಡಿದ್ದ ಯಾರೋ JCB ಇದು ಮಾಡಿದ್ದಾರೆ. ಸೊ ಇದೇ ಥರ ಮುಂದೆ ಎಲ್ಲ ಹಿಂಗೆಲ್ಲ JCB ಇದು ಮಾಡಿ ಹಾಳು ಮಾಡಿದ್ದಾರೆ. ಇದು ಮಾಡಿದ್ರೆ ಸ್ವಲ್ಪ ಇದ್ರ ಬಗ್ಗೆ ಏನು ನಾವೇನು ತೋರಿಸ್ತಿದ್ದೀವಿ ಇದನ್ನು ನೋಡಿ ಸ್ವಲ್ಪ ಏನಾದ್ರು ರಕ್ಷಣೆ ಮಾಡಿದರೆ ಉಳಿಯುತ್ತೆ. ಇಲ್ಲ ಅಂದರೆ ಜನಗಳು ಗೊತ್ತಿಲ್ಲದಲ್ಲ, ಅವ್ರಿಗೆ ಬಹುಶಃ ಗೊತ್ತಿಲ್ಲದೆ ಇದು ಕೋಟೆ ಅಂತ ಗೊತ್ತಿಲ್ಲ, ಅದಕ್ಕೆ JCB ಎಲ್ಲ ಇದು ಮಾಡಿ ಹಿಂಗೆ ಮಾಡಿದ್ದಾರೆ. ದ್ವಾರ ಸಮುದ್ರ ಹೊಯ್ಸಳರ ಕೋಟೆ ಅಂತ ಹೇಳ್ತೀವಲ್ಲ, ನೋಡಿ ಅಲ್ಲಿ ನೋಡ್ಬೋದು ಕಲ್ಲುಗಳು ಎಲ್ಲ ಜೋಡಿಸಿರೋದು ಕೋಟೆ ಇದರಲ್ಲಿ. ಆ್ಯಕ್ಚುಲಿ ನೀಟಾಗಿ ಜೋಡಿಸಿರ್ತಾರೆ, ಚೆನ್ನಾಗಿ ಏನು ಕಟ್ ಮಾಡಿರ್ತಾರೆ ಅದೆಲ್ಲ ಕಲ್ಲುಗಳು ಎತ್ಕೊಂಡಿದ್ದಾರೆ. ಸ್ಟಿಲ್ ಈಗ ಏನು ಸ್ವಲ್ಪ ಉಳಿದಿದೆ ನೋಡಿ. ನೋಡಿ ಜನಗಳು ಅವರ ಮನೆ ಕಟ್ಟಕ್ಕೆ ಅಥವಾ ಏನೋ ತೋಟಕ್ಕೆ ಮಣ್ಣು ಅಂತೇಳಿ ಕೋಟೆ ಮಣ್ಣನ್ನ ಎತ್ಕೊಂಡು ಹೋಗಿದ್ದಾರೆ ಇಲ್ಲಿ ಎಲ್ಲ ನೋಡಿ JCB ಹಾಕಿ. ಯಾಕೆ ಆಗಿರೋ ಅವ್ರಿಗೆ ಗೊತ್ತಿಲ್ಲ ಪಾಪ ಕೋಟೆ ಅಂತೇಳಿ. ಮತ್ತು ನಮ್ಮ ಇಲಾಖೆಯವರು ಏನು ಬೋರ್ಡ್ ಹಾಕಿರೋದಾಗಲಿ. ಆ್ಯಕ್ಚುಲಿ ಇದು ಫುಲ್ಲು ಹಳೆಬೀಡ್ದು ಏನು ಇದೆಯಲ್ಲ, ಏನು ಅದು ಸುತ್ತ 6 ಕಿಲೋಮೀಟರ್ನ 7 ಕಿಲೋಮೀಟರ್ ಸುತ್ತ ಸರ್ಕಂಫರೆನ್ಸಲ್ಲಿ ಇದೆ ಇದು ಕೋಟೆ. ಸೊ ಇನ್ನೂ ಇದೆ ಆ್ಯಕ್ಚುಲಿ. ಇನ್ಮೇಲಾದರೂ ಒಂದು ಏನು ಇದ್ರ ಬಗ್ಗೆ ಅರಿವಾಗಿ ಉಳಿಸ್ಕೊಂಡು ಹೋಗಬೇಕು. ಬೇಗ ಏನಾದರೂ ಇವರು ಪುರಾತತ್ವ ಇಲಾಖೆಯವರು ಆ್ಯಕ್ಷನ್ ತೊಗೋಬೇಕು ಇದ್ರ ಬಗ್ಗೆ. ನೋಡಿ ನಾವು ಈಗ ಆ ಕಡೆ ಸ್ವಲ್ಪ ಪೊದೆ ಜಾಸ್ತಿ ಇರೋದ್ರಿಂದ ಹತ್ತಿ ಹೋಗಕ್ಕೆ ಟ್ರೈ ಮಾಡ್ತಾಯಿದ್ದೀವಿ, ಆದರೆ ಆಗ್ತಾಯಿಲ್ಲ. ಸ್ವಲ್ಪ ಗೋಡೆ ಸಹ ಎತ್ತರ ಇರೋದ್ರಿಂದ ಮತ್ತು ಜಾಸ್ತಿ ಪೊದೆಗಳು ಇರೋದ್ರಿಂದ ನಮಗೆ ಆಗ್ತಾಯಿಲ್ಲ. ಸ್ವಲ್ಪ ಆಚೆಯಿಂದ ಹೋಗ್ಲಿಕ್ಕೆ ಟ್ರೈ ಮಾಡ್ಬೇಕು ಈಗ. ಇಲ್ಲಿ ಮೇಲೆ ಮುಂದೆ ಹೋಗ್ಲಿಕ್ಕೆ ಕಷ್ಟ. ಆಚೆ ಏನು ಮಾಡ್ಕೊಂಡು ಹೋಗಿದ್ದೆ ಆಚಿಂದ. ಮತ್ತೆ ವಾಪಸ್ ಹೋಗಿ ಆಚಿಂದ ಹೇಳಿ ಇಲ್ಲೇ ಇವಾಗ ಮಾಡ್ರಿ ಅನಿಸುತ್ತೆ ಇವರು. ನಮಗೆ ಆ್ಯಕ್ಚುಲಿ ಏನು ಈ ಕಂದಕದಿಂದ ಈ ಕಡೆಯಿಂದ ಕೋಟೆ ಹೋಗಕ್ಕೆ ಆಗಲಿಲ್ಲ. ಅಲ್ಲಿ ಫುಲ್ಲು ಗಿಡಗಳು ಮತ್ತು ಏನೋ ಗುಂಡಿ ಎಲ್ಲ ಮಾಡಿದ್ರಿಂದ ಏನೋ ಆಗಿಲ್ಲ. ಸೊ ಈಗ ಮತ್ತೆ ಕೋಟೆ ಮೇಲ್ಗಡೆಯಿಂದ ಹೋಗ್ಬೇಕೀಗ. ಈಗ ಮೇಲ್ಗಡೆಯಿಂದ ಹಸು ಏನು ಅಲ್ಲಿ ಮೇಯ್ತಾ ಇದೆಯಲ್ಲ, ಸೊ ಹಾಗೆ ಅಲ್ಲಿ ಮೇಲ್ಗಡೆ ಬರಬೇಕು ನಾವೀಗ. ನಾವು ಆ ಕಡೆಯಿಂದ ಬರೋಣ ಬನ್ನಿ. ಆ್ಯಕ್ಚುಲಿ ಏನಾಗಿದೆ ಅಂದರೆ ಇದು ಇನ್ನೂ 4-5 ಕಿಲೋಮೀಟ್ರು ಇದೆ ಕೋಟೆ. ಆ್ಯಕ್ಚುಲಿ ಹೋದರೆ ನೀವು ಆ್ಯಕ್ಚುಲಿ ಕೋಟೆ ಮೇಲೆ ನಡ್ಕೊಂಡು ಹೋಗ್ಬೋದು. ಅದು ಏನಂದರೆ ಅದು ಒಂದು 20-25 ಅಡಿ ಮೇಲೆ ಎತ್ತರದಲ್ಲಿದೆ. ಆದರೆ ಏನು ಸುದೇಶ್ ಅವ್ರಿಗೆ ಸ್ವಲ್ಪ ತುಂಬ ಅವ್ರಿಗೆ ದಣಿವಾಗಿದೆ ಅವರಿಗೆ. ಸೊ 4-5 ಕಿಲೋಮೀಟರ್ ಮತ್ತೆ ನಡಿಬೇಕು ಅಂದರೆ ಅವ್ರಿಗೆ ಆಲ್ರೆಡಿ ನಾವು ಬೇಲೂರಿಂದ ತುಂಬ ಕವರ್ ಮಾಡಿದ್ರಿಂದ ಇದು ಆಗ್ತಾಯಿಲ್ಲ. ಆಲ್ರೆಡಿ ಸಂಜೆ 4 ಗಂಟೆ ಆಗಿದೆ. ಬಟ್ ನಾವು ಏನು ಮಾಡ್ತೀವಿ ಅಂದರೆ ಈಗ ಬೈಕಲ್ಲಿ ಹೋಗಿ ಆ ಕಡೆ ಒಂದು ಏನು ಚಿಕ್ಕಮಂಗ್ಳೂರಿಂದ ಈ ಬಾಣಾವರ ಹೋಗೋ ಇದು ರೋಡಲ್ಲಿ ಇನ್ನೊಂದು ಪೋರ್ಷನ್ನು ಅದು ಎತ್ತರವಾಗಿ ಹಾಗೆ ಕಾಣುತ್ತೆ, ಚೆನ್ನಾಗಿ ಕಂಡೀಷನ್ ಆಗಿದೆ. ಅದನ್ನು ಬೈಕಲ್ಲಿ ಹೋಗಿ ನಿಮ್ಗೆ ಅಲ್ಲಿ ತೋರಿಸ್ತೇವೆ. ನಾವೀಗ ಆ್ಯಕ್ಚುಲಿ ಏನು ಚಿಕ್ಕಮಂಗ್ಳೂರು ಟು ಬಾಣಾವರ ರೋಡಲ್ಲಿರ್ತೇವೆ. ಸೊ ಏನು ನಾವು ಆಚೆ ಏನು ನಾವು ಹಾಸನ ರೋಡಲ್ಲಿ ಏನು ನೋಡಿದ್ದೇವೆ ಕೋಟೆ, ಸುಮಾರು ಆ ಕಡೆ ಒಂದು 4 ಕಿಲೋಮೀಟ್ರಿಂದ ಬಂದು ಅಲ್ಲಿ ಬರುತ್ತೆ. ಅದೇನು ನಾವು ಒಂಥರ ಏನೋ ಹೊಂಡ ಥರ ಕಾಣುತ್ತಲ್ಲ, ಅದು ಆ್ಯಕ್ಚುಲಿ ಅದು ಕಂದಕ. ಅಲ್ಲಿ ಏನೋ ಒಂದು ಥರ ಇದು ಗಿಡಗಳ ಮೇಲೆ ಬರ್ತದೆ ಕೋಟೆ. ಆ್ಯಕ್ಚುಲಿ ಆ ಕೋಟೆ ಮತ್ತೆ ಹೀಗೆ ಹೀಗೆ ಸ್ವಲ್ಪ ಹೋಗಿ ಮತ್ತೆ ಅದು ಏನು ಆ ಕಡೆ ಊರು ಇದು ಹಳೆಬೀಡು ಊರಿದೆ, ಅದು ಎಂಟ್ರೆನ್ಸಲ್ಲಿ ಮತ್ತೆ ಅದು ಇದಾಗುತ್ತೆ, ಏನಂತೆ ಹೊಯ್ಸಳೇಶ್ವರ ದೇವಸ್ಥಾನಕ್ಕೆ ಇದಾಗುತ್ತೆ. ಸೊ ನಮಗೆ ಇಲ್ಲಿಗೆ ಆ್ಯಕ್ಚುಲಿ ಹೋಗಕ್ಕೆ ಆಗ್ತಾಯಿಲ್ಲ, ತುಂಬ ಏನೋ ಪೊದೆ ಎಲ್ಲ ಇದೆ, ಮತ್ತು ಮಳೆ ಎಲ್ಲ ಬಂದು ತುಂಬ ಗಿಡ ಎಲ್ಲ ಬೆಳ್ಕೊಂಬಿಟ್ಟಿದೆ ಅಲ್ಲಿ, ಆಗ್ತಾಯಿಲ್ಲ. ಮೇ ಬಿ ನಾವು ನೆಕ್ಸ್ಟು ಸಮ್ಮರಲ್ಲಿ ಅವಾಗೆಲ್ಲ ಗಿಡ ಎಲ್ಲ ಸ್ವಲ್ಪ ಇದಾಗಿರುತ್ತೆ, ಆವಾಗ ಬಂದು ಇನ್ನೂ ಹೆಚ್ಚು ಇದರಲ್ಲಿ ಮಾಡೋಕ್ಕೆ
ನೋಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಈ ನೋಡೋಣ, ಇನ್ನೊಂದು ಸೋಮವಾರ ಬಾಗಿಲು ಅಂತ ಹೇಳ್ತಾ ಇದ್ದಾರೆ, ಅಲ್ಲಿ ಸಹ ಇದೆ ಅಂತ ಹೇಳ್ತಿದ್ದಾರೆ. ಅಲ್ಲಿ ಹೋಗಿ ನೋಡೋಣ. ಇಲ್ಲಿಂದ ಅಷ್ಟು ವ್ಯೂ ಚೆನ್ನಾಗಿ ಕಾಣ್ತಾ ಇಲ್ಲ, ಅಲ್ಲಿ ಹೋಗಿ ನೋಡೋಣ. ಆ್ಯಕ್ಚುಲಿ ನಾವು ಇದು ಏನು ಕೋಟೆ ಇನ್ನೊಂದು ಭಾಗ ಏನು ನಾವು ಈ ಕಡೆ ಚಿಕ್ಕಮಂಗ್ಳೂರು ಮತ್ತು ಬಾಣಾರ ರೋಡ್ ಇದೆಲ್ಲ, ಅದ್ರದ್ದು ಅದನ್ನ ದಾಟಿ ಈ ಕಡೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಬರುತ್ತೆ. ಆ ಭಾಗದಲ್ಲಿ ನಾವು ಹಿಂಗೆ ಕಂಟಿನ್ಯೂಷನ್ ರೌಂಡಲ್ಲಿ ಬರೋಕ್ಕೆ ಟ್ರೈ ಮಾಡಿದ್ವಿ. ಆ ಕಡೆ ನಮಗೆ ನಡಿಲಿಕ್ಕಾಗಿಲ್ಲ, ತುಂಬ ನಡ್ಕೊಂಡು ಬರಬೇಕು ಆಗಿಲ್ಲ. ಈಗ ಬೈಕಲ್ಲಿ ಬಂದು ಈಗ ನೋಡಬೇಕಾದ್ರೆ ಇಲ್ಲಿ ಇದೆ, ಇನ್ನೂ ಇಲ್ಲಿ ಏನು ಕೋಟೆದು ಟ್ರೇಲ್ ಅಂತ ಏನಿದೆ ಅದು ನೋಡ್ಬೋದು. ಇಲ್ಲಿ ನೋಡಿ, ಹಾಗೆಯೇ ಬಂದರೆ ಹೀಗೆ ಕೋಟೆ ಕಂಟಿನ್ಯೂ ಆಗಿ ಇದು ನೋಡಿ, ಕೋಟೆ ಇದು ಹಾಗೇನೆ ಕಂಟಿನ್ಯೂ ಆಗಿ ಸೀದಾ ಇದು ಹೀಗೇನೆ ಹೋಗಿ ಅದು ಹೊಯ್ಸಳೇಶ್ವರ ದೇವಸ್ಥಾನ ಏನಿದೆ ಅಲ್ಲಿಗೆ ಕೂಡುತ್ತೆ ಇದು. ಸೊ ಏನೋ ಏನು ಅದೃಷ್ಟವಶಾತ್ ಹಾಗೇನೆ ಇದೆ ಅದು. ಆ್ಯಕ್ಚುಲಿ ಯಾರೋ ಲೋಕಲ್ನವ್ರು ಹೇಳ್ತಿದ್ರು, ಈಗ ಜೆ ಸಿ ಬಿ ಬಂದಮೇಲಿಂದ ಜನಗಳು ಮೊದಲೆಲ್ಲ ಏನೂ ಹಾಳಾಗಿರಲ್ಲ, ಈಗ ಸದ್ಯ JCB ಎಲ್ಲ ಬಂದಮೇಲಿಂದ ಎಲ್ಲ ಡೆಮಾಲಿಷ್ ಆಗ್ತಾಯಿದೆ ಅಂತೇಳಿ ಈ ಸ್ವಲ್ಪ ಉಳಿದಿರೋದನ್ನೇ ಸ್ವಲ್ಪ ಏನಾದರೂ ಮಾಡಿ ಪುರಾತತ್ವ ಇಲಾಖೆಯವರನ್ನ ಇದು ಕೋಟೆ ಅಂತ ರೆಕಗ್ನೈಸ್ ಮಾಡಿ ಯಾರು ಏನೇ ಮುಚ್ಚಬಾರ್ದು ಅಂತ ಏನಾದರೂ ಮಾಡಿ ಉಳಿಸ್ಕೋಬೇಕು.